ನಮಸ್ಕಾರ. ನರ್ಸಿಂಗ್ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ಓ ಟರ್ಮಿನಾಲಜಿ ಕನ್ನಡ ವಿವರಣೆಯನ್ನು ನೋಡೋಣ ಬನ್ನಿ. Obsession, a persistent thought, ideas, image or urge that causes distress, anxiety and difficulty to control. It means ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಪದೇ ಪದೇ ಬರುವ ಯೋಚನೆಗಳು, ಚಿತ್ರಣಗಳು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲದೆ ಅವುಗಳು ಆತಂಕವನ್ನು ಉಂಟು ಮಾಡುತ್ತದೆ. ಅದಕ್ಕೆ ಆಬ್ಸೆಷನ್ ಎಂದು ಹೇಳುತ್ತಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತನ್ನ ಕೈಯನ್ನು ತೊಳೆದುಕೊಂಡು ಬಂದರೂ ಕೂಡ ಆ ಕೈಯಲ್ಲಿ ತುಂಬ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ ಎಂದು ತಿಳಿದು ಪದೇ ಪದೇ ಕೈ ತೊಳೆದುಕೊಂಡು ಬರುತ್ತಿರುತ್ತಾನೆ. ಇದಕ್ಕೆ ಆಬ್ಸೆಷನ್ ಎಂದು ಹೇಳುತ್ತಾರೆ. Oedipus complex, attachment of the child to the parents of the opposite sex. It means ಅಂದರೆ ಒಬ್ಬ ಮಗ ತನ್ನ ತಾಯಿಯ ಮೇಲೆ ಹೆಚ್ಚು ಪ್ರೀತಿಯನ್ನು ಬೆಳೆಸಿಕೊಂಡು ತಂದೆಯ ಬಗ್ಗೆ ಭಯಪಡುತ್ತಿರುತ್ತಾನೆ. ಅಂದರೆ ಮಗು ಅಪೋಸಿಟ್ ಜೆಂಡರ್ನ ಅಟ್ರಾಕ್ಟ್ ಮಾಡುತ್ತದೆ ಮತ್ತು ಇಷ್ಟಪಡುತ್ತದೆ. ಇದಕ್ಕೆ ಓಡಿಪಸ್ ಕಾಂಪ್ಲೆಕ್ಸ್ ಎಂದು ಹೇಳುತ್ತಾರೆ. ಓವರ್ ವ್ಯಾಲ್ಯೂಡ್ ಐಡಿಯಾ, ಅನ್ರೀಸನೇಬಲ್, ಸಸ್ಟೈನ್ಡ್ false belief maintained less firmly than a delusion. It means ಇದು ಒಂದು ಗಾಢವಾದ ನಂಬಿಕೆ, ಆದರೆ ಭ್ರಮೆಯಷ್ಟಿರುವುದಿಲ್ಲ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತಾನು ಸಣ್ಣ ವ್ಯಾಪಾರ ಮಾಡಿದರೆ ತಾನು ಕೂಡ ಕೋಟ್ಯಾಧಿಪತಿ ಆಗುತ್ತೇನೆ ಎಂದು ಕಲ್ಪನೆ ಮಾಡಿಕೊಳ್ಳುವುದು. The next video is P terminology. Thank you for watching. Please do like, share, comment and subscribe to my channel. Thank you.